ಬೇಲ್ ಪಡೆದ್ರು ಐಶ್ವರ್ಯ ಗೌಡಗೆ ತಪ್ಪದ ಸಂಕಷ್ಟ. ಬೇಲ್ ಮೇಲೆ ರಿಲೀಸ್ ಆದ ಐಶ್ವರ್ಯಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಬೇಲ್ ಪಡೆದ್ರು ಐಶ್ವರ್ಯ ಗೌಡಗೆ ಈಗ ಸಂಕಷ್ಟ ಮತ್ತೆ ತಪ್ತಾ ಇಲ್ಲ. ಬೇಲ್ ಮೇಲೆ ರಿಲೀಸ್ ಆದ ಐಶ್ವರ್ಯಗೆ ಮತ್ತೊಂದು ಶಾಕ್ ಎದುರಾಗಿದೆ. ಇನ್ನು ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ವಿರುದ್ಧ ದೂರು ದಾಖಲಾಗಿದೆ. ಆರ್ಆರ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಇದೀಗ ಶಿಲ್ಪಾ ಗೌಡ ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಚಿನ್ನಾಭರಣ ಪಡೆದು ವಂಚಿಸಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಡಿಕೆ ಸುರೇಶ್ ತಂಗಿ ಅಂತ ಐಶ್ವರ್ಯಳಿಂದ ವಂಚನೆ ಆರೋಪ. ಈ ಪ್ರಕರಣ ಇದೀಗ ರಾಜ್ಯದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಯಾವಾಗ ಈ ವಿಚಾರ ಚಿನ್ನಾಭರಣ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅವರನ್ನ ವಿಚಾರಣೆ ನಡೆಸ್ತಾರೆ, ಒಬ್ಬೊಬ್ಬರ ಹೆಸರೇ ಇದರಲ್ಲಿ ಹೊರಗೆ ಬಂತು. ಫಸ್ಟ್ ವಾರಹಿ ಗೋಲ್ಡ್ ಮಾಲೀಕೆ ಆಗಿರುವಂತಹ ಒಂದು ಏನು ವನಿತಾ ಅವರ ಹೆಸರು ಹೊರಬಂದಿತ್ತು. ಅದಾದ ಬಳಿಕ ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು. ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿಬಂದಿತ್ತು. ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳಕಾಕೊಂಡಿತ್ತು. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದ್ದ ಪ್ರಕರಣದಲ್ಲಿ ಈಗಾಗಲೇ ಐಶ್ವರ್ಯ ಗೌಡ ಅವರನ್ನ ಕರೆಸಿ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಈ ಎಲ್ಲಾ ವಿಚಾರಣೆಗಳು ಒಂದ್ ಕಡೆ ನಡೀತಾ ಇದ್ರೆ ಈಗ ಮತ್ತೆ ಬೇಲ್ ಮೇಲೆ ರಿಲೀಸ್ ಆಗಿದ್ರು ಐಶ್ವರ್ಯ ಗೌಡ. ಆದ್ರೆ ಈಗ ಮತ್ತೆ ಅವರಿಗೆ ಸಂಕಷ್ಟ ಎದುರಾಗಿದೆ. ನಿನ್ನೆ ಐಶ್ವರ್ಯ ಗೌಡ ನಿವಾಸದಲ್ಲಿ ಖಾಕಿ ತಲಾಶ್ ನಡೆಸಿದೆ. 3.25 ಕೋಟಿ ಚಿನ್ನಾಭರಣ ವಂಚಿಸಿರುವುದಾಗಿ ಆರೋಪ ಹೊತ್ತಿದ್ರು. ಬ್ಯಾಟರಾಯನಪುರ ಎಸಿಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಶಿಲ್ಪಾ ಗೌಡ ಎಂಬುವವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ತಪಾಸಣೆ ವೇಳೆ ಮಹತ್ವದ ದಾಖಲಾತಿಗಳು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಂದು ವಿಚಾರಣೆಗೆ ಬರುವಂತೆ ತಿಳಿಸಿದ್ದಾರೆ ಪೊಲೀಸರು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಐಶ್ವರ್ಯ ಗೌಡ ನಿವಾಸದಲ್ಲಿ ಖಾಕಿ ತಲಾಶ್ ಮಾಡಿದೆ. ಬ್ಯಾಟರಾಯನಪುರ ಎಸಿಪಿ ನೇತೃತ್ವದಲ್ಲಿ ನಡೀತಾ ಇರುವ ತನಿಖೆ. ಶಿಲ್ಪಾ ಗೌಡ ಎಂಬುವವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಬೇಲ್ ಪಡೆದ್ರೂ ಕೂಡ ಐಶ್ವರ್ಯ ಗೌಡಗೆ ಸಂಕಷ್ಟ ಯಾಕೋ ತಪ್ತಾ ಇರೋ ರೀತಿ ಕಂಡು ಬರ್ತಿಲ್ಲ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಬೇಲ್ ಪಡೆದ್ರೂ ಕೂಡ ಐಶ್ವರ್ಯ ಗೌಡಗೆ ತಪ್ಪದ ಸಂಕಷ್ಟ. ಬೇಲ್ ಮೇಲೆ ರಿಲೀಸ್ ಆದ ಐಶ್ವರ್ಯಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಶಿಲ್ಪಾ ಗೌಡ ಬಂದು ದೂರನ್ನ ಕೊಟ್ಟಿದ್ದಾರೆ. ಚಿನ್ನಾಭರಣ ಪಡೆದು ವಂಚಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಡಿಕೆ ಸುರೇಶ್ ತಂಗಿ ಅಂತ ಐಶ್ವರ್ಯಳಿಂದ ವಂಚನೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಶಿಲ್ಪಾ ಗೌಡ ಎಂಬುವವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ತಪಾಸಣೆ ವೇಳೆ ಮಹತ್ವದ ದಾಖಲಾತಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವತ್ತು ವಿಚಾರಣೆಗೆ ಬರುವಂತೆ ಪೊಲೀಸರು ತಿಳಿಸಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 3.25 ಕೋಟಿ ಚಿನ್ನಾಭರಣ ವಂಚಿಸಿರುವುದಾಗಿ ಆರೋಪ ಕೇಳಿಬರ್ತಾ ಇದೆ. ಅದು ಕೂಡ ಶಿಲ್ಪಾ ಗೌಡ ಎಂಬುವವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಬೇಲ್ ಮೇಲೆ ರಿಲೀಸ್ ಆದ ಐಶ್ವರ್ಯಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಸುರಭಿ, ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಎನ್ನುವಂತಹ ಒಂದು ಅಂಗಡಿಯ ಮಾಲೀಕಿಯಾಗಿರುವಂತಹ ವನಿತಾ ಅವರಿಗೆ ವಂಚನೆ ಮಾಡಿದಂತಹ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಆಕೆಯ ಪತಿಯಾಗಿರುವಂತಹ ಹರೀಶ್ ಅವರನ್ನ ಬಂಧನವನ್ನು ಮಾಡಿದ್ರು. ತದನಂತರ ಹೈಕೋರ್ಟ್ ನಲ್ಲಿ ಅವರಿಗೆ ಜಾಮೀನು ಕೂಡ ಮಂಜೂರಾಗಿತ್ತು. ತದನಂತರ ಈಗ ಆರ್ಆರ್ ನಗರ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸುಮಾರು 3.25 ಕೋಟಿ ಮೌಲ್ಯದ 430 ಗ್ರಾಂ ಬಂಗಾರವನ್ನ ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪದ ಮೇರೆಗೆ ಅವರ ಮನೆಗೆ ಪೊಲೀಸರು ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡು ನ್ಯಾಯಾಲಯದಿಂದ ವಾರೆಂಟ್ ಅನ್ನ ಪಡೆದುಕೊಂಡು ನೇರವಾಗಿ ಮನೆಯಲ್ಲಿ ಹೋಗಿ ಹುಡುಕಾಟ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಆ ವೇಳೆಗೆ ಕೆಲವೊಂದಿಷ್ಟು ದಾಖಲಾತಿಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಆರ್ ನಗರದ ಠಾಣೆಯಲ್ಲಿ ದಾಖಲಾಗಿರುವಂತಹ ಶಿಲ್ಪಾ ಗೌಡ ಅವರು ಕೊಟ್ಟಿರುವಂತಹ ಒಂದು ದೂರಿಗೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆಯನ್ನ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಅವರಿಗೆ ಇಂದು ವಿಚಾರಣೆಗೆ ಹಾಜರಾಗಿ ಎನ್ನುವಂತ ಒಂದು ನೋಟಿಸ್ ಅನ್ನು ಕೂಡ
ಕೊಟ್ಟಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಒಂದು ಕಡೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 9 ಕೋಟಿಗೂ ಅಧಿಕ ವಂಚನೆಯ ಪ್ರಕರಣ ಐಶ್ವರ್ಯ ಗೌಡ ಮೇಲೆ ದಾಖಲಾಗಿರುವಂತದ್ದು. ಇನ್ನೊಂದು ಕಡೆಗೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು 3 ಕೋಟಿಗೂ ಅಧಿಕ ವಂಚನೆಯ ಪ್ರಕರಣ. ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರಿಂದ ತನಿಖೆ ನಡೀತಾ ಇರುವಂತದ್ದು. ಬ್ಯಾಟರಾಯನಪುರ ಎಸಿಪಿ ಆಗಿರುವಂತಹ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಪ್ರಕರಣಗಳಿಗೆ ತನಿಖೆ ನಡೀತಾ ಇರುವಂತದ್ದು. ಒಂದು ಕಡೆ ಈ ಚಂದ್ರ ಲೇಔಟ್ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿ ಒಂದು ಕಡೆ ರಿಲೀಫ್ ಕೂಡ ಸಿಕ್ಕಿದ್ರು ಕೂಡ ಈ ಪ್ರಕರಣದಲ್ಲಿ ಮತ್ತೊಮ್ಮೆ ಐಶ್ವರ್ಯ ಗೌಡಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಸುರಭಿ. ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.